ಹರಪನಹಳ್ಳಿ ತಾಲೂಕಿನ ಹರಕನಾಳು ಗ್ರಾಮ ಪಂಚಾಯಿತಿಯ 2ನೇ ಅವಧಿಗೆ ಇಂದು ನಡೆದ ಚುನಾವಣೆಯಲ್ಲಿ ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿ ಸುಶೀಲಾಬಾಯಿ ರಾಮನಾಯ್ಕ ಆಯ್ಕೆಯಾದರು. 23 ಜನ ಸದಸ್ಯರನ್ನ ಹೊಂದಿರುವ ಈ ಪಂಚಾಯಿತಿಯಲ್ಲಿ ಶನಿವಾರ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ಚುನಾವಣೆ ನಡೆಯಿತು. ಬಿಜೆಪಿ ಬೆಂಬಲಿತ ಅಭ್ಯರ್ಥಿ ಶ್ವೇತಾ ಅವರಿಗೆ 7 ಮತಗಳನ್ನು ಪಡೆದು ಪರಾಭವಗೊಂಡರು. ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿ ಸುಶೀಲಾ ಸೋಮನಾಯ್ಕ 16 ಮತಗಳನ್ನು ಪಡೆದು ವಿಜಯಶಾಲಿ ಆದರು ಎಂದು ಚುನಾವಣಾ ಅಧಿಕಾರಿಗಳಾದ ಇಒ ಚಂದ್ರಶೇಖರ್ ಘೋಷಿಸಿದರು. ಉಪಾಧ್ಯಕ್ಷರಾಗಿ ಬಿಜೆಪಿ ಬೆಂಬಲಿತ ಅಭ್ಯರ್ಥಿ ಬಡಿಗೆರ ರತ್ನಮ್ಮ ಅವಿರೋಧ ಆಯ್ಕೆಯಾದರು. ಪರಿಶಿಷ್ಟ ಪಂಗಡಕ್ಕೆ ಮೀಸಲಾದ ಹಿನ್ನೆಲೆ ಅವರು ಒಬ್ಬರೇ ನಾಮಪತ್ರ ಸಲ್ಲಿಸಿದರು. ಅವರನ್ನ ಉಪಾಧ್ಯಕ್ಷರನ್ನಾಗಿ ಆಯ್ಕೆ ಮಾಡಲಾಯಿತು. ಚುನಾವಣೆಯಲ್ಲಿ ಹರಪನಹಳ್ಳಿ ಶಾಸಕಿ ಲತಾ ಮಲ್ಲಿಕಾರ್ಜುನ ಅಧಿಕಾರಕ್ಕೆ ಇಂತಹ ಕೀಳುಮಟ್ಟದ ರಾಜಕಾರಣ ಮಾಡೋದು ಅವರಿಗೆ ಶೋಭೆಯಲ್ಲ ಅಂತ ದೂರಿದ್ರು. ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಈ ರೀತಿಯಲ್ಲಿ ನಡೆದ್ರೆ ಪ್ರಾಮಾಣಿಕರಿಗೆ ಬೆಲೆ ಇಲ್ಲದಂತಾಗುತ್ತೆ ಅಂತ ಬೇಸರ ಹೊರಹಾಕಲಾಗಿದೆ. ವರದಿ ಸೈಯದ್ ಶಾಮೀರ್, ಎಬಿ ನ್ಯೂಸ್ ಕನ್ನಡ, ದಾವಣಗೆರೆ. ಇದು ಬರೀ ಮಾನವೀಯತೆಯಿಂದ ನಡೀತಕ್ಕಂಥ ಚುನಾವಣೆ ಅಲ್ಲ, ಬರೀ ದುಡ್ಡಿನ ಹೊಳೆಯಿಂದ ನಡೀತಕ್ಕಂಥ ಚುನಾವಣೆ. ಈ ಚುನಾವಣೆಯಲ್ಲಿ ನೇರವಾಗಿ ಶಾಸಕರೇ ಭಾಗಿಯಾಗಿ ತನ್ನ ಆಫೀಸಿಗೆ ಪಂಚಾಯಿತಿಯ ಸದಸ್ಯರನ್ನ ಕರೆದುಕೊಂಡು ಒಂದು ರೂಮಿನಲ್ಲಿ ಬೀಗ ಹಾಕಿ ಹಾಲು ತುಪ್ಪದಲ್ಲಿ ಪ್ರಮಾಣ ಮಾಡಿ ಒಬ್ಬೊಬ್ಬ ಸದಸ್ಯರಿಗೂ 2.5-3 ಲಕ್ಷ ದುಡ್ಡಿನ ಬೇಡಿಕೆಯನ್ನಿಟ್ಟು ಅವರನ್ನ ಆಣಿ ಪ್ರಮಾಣ ಮಾಡಿ ಮತ್ತೆ ಪಂಚಾಯಿತಿ ಚುನಾವಣೆ ಸಮಯ ಇದ್ದರೂ ಸಹ ಅವರನ್ನ ಹೊರಗೆ ಬಿಡದೇನೆ ರೂಮಿನಲ್ಲಿ ಬೀಗ ಹಾಕಿ ಸಮಯ ಕೆಲವೇ ನಿಮಿಷಗಳಿರುವ ಸಂದರ್ಭದಲ್ಲಿ ಅವರನ್ನು ಹೊರಬಿಟ್ಟು ಅವರನ್ನ ಸೇಫ್ಟಿಯಾಗಿ ಒಳಗೆ ಕರ್ಕೊಂಡು ಬಂದು ಅವರನ್ನ ಬಹಳ ದುಷ್ಟ ರೀತಿಯಲ್ಲಿ ಆಡಳಿತ ನಡೀತಿದೆ. ಇಲ್ಲಿ ಬರೀ ದುಡ್ಡಿನಿಂದನೇ ರಾಜಕೀಯ ಹೊರತು ಇಲ್ಲಿ ನಿಜವಾದ ಮಾನವೀಯತೆಯಿಂದ ನಡೀತಕ್ಕಂಥ ಚುನಾವಣೆ ಅಂದರೆ ಇಲ್ಲಿ ನಿಜವಾದ 7 ಜನ ಏನಿದ್ದಾರೆ ಇವರು ನಿಜವಾದ ಮಾನವೀಯತೆಯಿಂದ ನೀಡತಕ್ಕಂಥ ಮತ. ಅಲ್ಲಿ ನಡೆದಿರ್ತಕ್ಕಂಥ 16 ಮತಗಳು ಏನಿದ್ದಾವೆ ದುಡ್ಡಿನ ಮತ. ಈ ಮತಕ್ಕೆ ನೇರವಾಗಿ ತಾಲೂಕಿನ ಶಾಸಕರೇ ಹೊಣೆಯಾಗಿ ತಮ್ಮ ಬೆಂಬಲಿಗರಿಗೆ ದುಡ್ಡು ನೀಡುವುದು ಅಷ್ಟೇ ಅಲ್ಲದೆ ಅವರಿಗೆ ಆಣಿ ಪ್ರಮಾಣ ಮಾಡಿ ಈ ಮತ ಚುನಾವಣೆಯನ್ನು ನಡೆಸಿದ್ದಾರೆ ಅಂತ ಹೇಳಿ ನನ್ನ 2 ಮಾತನ್ನ ಹೇಳಿ ಇಷ್ಟ ಬಹಳ ಅವ್ಯವಹಾರಕ್ಕೆ ಈ ಕಾರಣಕರ್ತರಾಗಿದ್ದಾರೆ. ಕರ್ನಾಟಕ ರಾಜ್ಯದಾದ್ಯಂತ ವಿವಿಧ ಜಿಲ್ಲಾ ಹಾಗೂ ತಾಲೂಕು ಕೇಂದ್ರಗಳಿಗೆ ಎಬಿ ನ್ಯೂಸ್ ಕನ್ನಡ ಟಿವಿ ಚಾನೆಲ್ಗೆ ವರದಿಗಾರರು ಬೇಕಾಗಿದ್ದಾರೆ. ಅನುಭವ ಹಾಗೂ ಆಸಕ್ತ ವರದಿಗಾರರು ಸಂಪರ್ಕಿಸಿ. ರಾಷ್ಟ್ರೀಯ ಮುಖ್ಯಸ್ಥರು ರಂಜಾನ್ ಮುಜಾವರ್ 8971212943. ಕರ್ನಾಟಕ ರಾಜ್ಯ ಮುಖ್ಯಸ್ಥರು ನಲ್ಲೂರು ಮಹಮ್ಮದ್ ಆಸಿಫ್ 9964465953.